ಇದು ನಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ನಾವು ಗೊತ್ತಿರೋರು ಎಲ್ಲಾರು ಕೇಳೋ ಅಂತ ಏಕೈಕ ಪ್ರಶ್ನೆ ಇದು. ನನಗೆ ಕೇಳಿ ನಂಗೆ ಏನು ಅನ್ಸೋದೇ ಇಲ್ಲ. ಅಯ್ಯೋ ಬಿಡಿ, ಏನ್ ನಾವೆಲ್ಲ ಇದೀವಿ ನಿಮ್ ಜೊತೆ. ಕುಚ್ ಹೋತಾ DDL ಎಲ್ಲ ಎಂಡ್ ಆಗಿದ್ದು ಅವ್ರು ಒಂದಾದ್ರು ಅಂತ ಅಷ್ಟೇನೆ. ಆಮೇಲೆ ಕತೆ ಯಾವ ನನ್ ಮಗನು ನೋಡಿಲ್ಲ ಕೇಳಿಲ್ಲ ಅಲ್ವಾ? ಆಯ್ತು ಯಶು, ನಾವೆಲ್ಲ ಓಕೆ ಡನ್. ರಿಯಲ್ ಸ್ಟೋರಿಗೆ ಅವ್ರಿದ್ದಾರೆ, ಅದೆಲ್ಲ ಎಂಡ್ ಆಗುತ್ತೆ. ರಿಯಲ್ ಸ್ಟೋರಿಗೆ ಅವ್ರಿದ್ದಾರೆ. ಇಬ್ಬರಲ್ಲಿ ಬ್ಯೂಟಿ ಕಾನ್ಶಿಯಸ್ ಯಾರು ಜಾಸ್ತಿ? ಅದು ಇವ್ರಿಗೆ ಕೇಳೋದ್ ಕಷ್ಟ ಅನ್ಸುತ್ತೆ, ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಬಹುತೇಕ ರ್ಯಾಪಿಡ್ ಫೈರ್ ನೀವೇ ಆನ್ಸರ್ ಮಾಡ್ಬಿಡ್ತೀರಾ. ಇನ್ನೇನ್ ಮಾಡೋದು ಈಗ? ಜೀವನನು ಏನು ಇಷ್ಟೊತ್ತು ನಮ್ಮನ್ನೇ ಮೋಲ್ಡ್ ಮಾಡ್ಬಿಟ್ಟಿದ್ದಾರೆ ಅವ್ರು ಇವಾಗ. ಆಲ್ಮೋಸ್ಟ್ ಎಲ್ಲ ಮೋಲ್ಡ್ ಆಗೋಯ್ತು ನಮ್ಗೆ, ಬ್ರೇನೇ ಫುಲ್. ನಾಚ್ಕೊಳ್ಳೋದು ಯಾರು ಜಾಸ್ತಿ? ನಾನೇ. ಅವರಲ್ಲಿ ನಾಚ್ಕೊಂತ ಸದ್ಯ ನಾಚಿಕೆ ಅಂತ ನಾಚಿಕೆ, ಊರಿಂದ ಆಚಿಕೆ ಅವ್ರ ಹತ್ರ. ಇಲ್ಲ, ಯಾವ್ದಾದ್ರು ಒಂದು ಶೈನ್ ಇದ್ದೇ ಇರುತ್ತಲ್ವಾ? ಇಲ್ಲ, ಅವ್ರ ತುಂಬಾ ರೊಮ್ಯಾಂಟಿಕ್ ಯಾರು? ಯಶು ನಾನೇ. ಹಿ ಇಸ್ ನಾಟ್ ರೊಮ್ಯಾಂಟಿಕ್, ಹಿ ಇಸ್ ಅನ್ ಅನ್ರೊಮ್ಯಾಂಟಿಕ್ ಪರ್ಸನ್. ಹೌದಾ? ಇನ್ನೊಂದ್ ಕೇಳಿ, ಹೂ ಇಸ್ ಮೋರ್ ರೆಸ್ಪಾನ್ಸಿಬಲ್ ಕೇಳಿ. ಆ ಪ್ರಶ್ನೆ ಕೇಳಬೇಕು ನೀವು. ಪುಟ್ಕೋಸಿ ರೊಮ್ಯಾಂಟಿಕ್ ಕಿಸ್ಸು ರೊಮ್ಯಾಂಟಿಕ್ ಯಾರು? ಹೂ ಇಸ್ ಮೋರ್ ರೆಸ್ಪಾನ್ಸಿಬಲ್ ಕೇಳಿ. ಹೂ ಇಸ್ ಮೋರ್ ರೆಸ್ಪಾನ್ಸಿಬಲ್ ಕೇಳಿ. ಹೂ ಇಸ್ ಮೋರ್ ರೆಸ್ಪಾನ್ಸಿಬಲ್? ಯೆಸ್, ಆಫ್ ಕೋರ್ಸ್ ಹಿ ಇಸ್ ಮೋರ್ ರೆಸ್ಪಾನ್ಸಿಬಲ್ ದ್ಯಾನ್ ಮೀ. ಪಾಪ ಅವರು ರೆಸ್ಪಾನ್ಸಿಬಲ್. ಪಾಪ ನಾನು ರೊಮ್ಯಾಂಟಿಕ್. ಅದಕ್ಕೆ ಹೇಳಕ್ಕಾಗಲ್ಲ. ಏನ್ ಹೇಳ್ದೆ ನಾನು ಅದೇನೆ. ಹೌದೌದು, ಒಪ್ಕೊಂಡ್ರೆ ಸತ್ಯ. ತುಂಬಾ ಪ್ರೀತಿ ಉಕ್ಕಿ ಉಕ್ಕಿ ಅರ್ದಾಗ ಹೆಂಗ್ ಕರೀತಾರೆ ನಿಮ್ಮನ್ನ ಅವರು? ಅಷ್ಟು ಪ್ರೀತಿ ಅಷ್ಟೆಲ್ಲ ಉಕ್ಕಿ ಅರ್ದಿಲ್ಲ. ಹೆಂಗ್ ಅರದ್ರು ಬರೋದು ಹರಿಯೋಮ್ ಅಂತ. ನಾನು ಅವ್ರು ಇಲ್ಲಿವರೆಗೂ ಒಂದು ಸ್ವೀಟ್ ನೇಮ್ ಇಂದ ಕರ್ದೇ ಇಲ್ಲ, ಅದೊಂದು ಅವ್ರು ಕರಿಯೋದು ಇಲ್ಲ. ಮುದ್ದು ಬಂಗಾರ. ಆಮೇಲೆ ಹೇಳ್ತೀನಿ ಏನಂತ. ಚಿನ್ನಿ ಮುದ್ದು ಬಂಗಾರ ಅವೆಲ್ಲ ಇಲ್ಲ. ಓಕೆ. ತುಂಬಾ ಕೋಪ ಬಂದಾಗ ಕೋಪ ಬಂದಾಗ ಊಟ ರ್ಯಾಪಿಡ್ ಫೈರ್ ಅಲ್ಲ, ಜಸ್ಟ್ ಅವ್ರ ಕೋಪ ಬಂದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ? ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ? ಅವ್ರ ಕೋಪ ಬಂದಾಗ ಅವ್ರು ದೂರ್ವಾಸ್ ಮುನಿ. ಅಪ್ಪ ಹೌದಾ? ನನ್ನ ತಪ್ಪಿದೆ, ನಾನು ಅದು ಒಪ್ಕೋಬೇಕು. ಇವಾಗ ಅದು ಎಲ್ಲಾನು ಹೇಳುವಾಗ ಇದು ಹೇಳ್ಬೇಕು. ನನ್ ಕೋಪ ಬಂದಾಗ ನಾನು ಸ್ವಲ್ಪ ವಸ್ತುಗಳ ಮೇಲೆ ತೋರಿಸು, ವ್ಯಕ್ತಿಗಳ ಮೇಲೆ ತೋರ್ಸುನೇ ಮಾಡಿ ಎತ್ತು ಹೊಡೆದಾಕ್ಬಿಡು. ಅಂದ್ರೆ ಹಂಗಿದ್ದೆ ನಾನು, ಆ ಸ್ಟೇಜಲ್ಲಿ ಇದ್ದೆ. ನನಗೆ ಅದನ್ನ ಅಮ್ಮನೂ ತುಂಬಾ ಅನುಭವಿಸಿದಾರೆ ಅದರಿಂದೆಲ್ಲ. ಹೌದಾ? ದಡಾರಂತ ಎತ್ತಿನ ಬಿಸಾಕ್ಬಿಡು, ಏನೋ ಮಾಡು. ಆಮೇಲೆ ಏನಾರು ಆಯ್ತು ಅಂದ್ರೆ ಲಾಠಿ ಚಾರ್ಜ್ ಥರ ಮಗಳಿಗೂ ಇವಳಿಗೂ ಎಲ್ಲರಿಗೂ ಒಂದಷ್ಟು ಕಡುಬು, ಚಕ್ಲಿ, ಕೊಡುಬಳೆಗಳೆಲ್ಲ ಸಿಕ್ಕಿದೆ, ಇಲ್ಲ ಅಂತಲ್ಲ. ಬಟ್ ಅದನ್ನ ಹೆಮ್ಮೆ ಅಂತ ಹೇಳಕ್ ನಾನು ಇಷ್ಟಪಡಲ್ಲ. ಮತ್ತು ಇದನ್ನ ನೋಡ್ತಾ ಇರೋರು ಕೂಡ ಯಾರು ಅದನ್ನ ಇಮಿಟೇಟ್ ಮಾಡಬೇಡಿ. ಇಟ್ ಈಸ್ ರಾಂಗ್. ಓಕೆ. ಆದರೆ ಒಂದು ಮೆಚುರಿಟಿ ಅಂತ ಎಲ್ಲ ಬಂದ ಮೇಲೆ ಅದು ನನ್ನ ಬಗ್ಗೆ ನನಗೆ ತಿದ್ಕೋಬೇಕಾಗಿದ್ದಂಥ ಒಂದು ವಿಷಯ ಅಂತ ಅನಿಸಿ ತಪ್ಪದು ಅಂತ ನನಗೆ ಅನಿಸಿದೆ. ಬಟ್ ಇನ್ನೊಂದು ಬರುತ್ತೆ ಗೊತ್ತಾ ನಿಮಗೆ, ಸಂಸ್ಕೃತ ಒಂದು ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡೆಯೇತ್ ಪ್ರಾಪ್ತೇತು ಷೋಡಶೇ ವರ್ಷ ಪುತ್ರ ಮಿತ್ರ ಸಮಾನ. ಲಾಲಯೇತ್ ಪಂಚವರ್ಷಾಣಿ ಅಂದ್ರೆ 5 ವರ್ಷದವರೆಗೂ ಮುದ್ದು ಮಾಡು. ದಶವರ್ಷಾಣಿ ತಾಡೆಯೇತ್ 10 ವರ್ಷ ಆಗೋರು ಹೊಡೆದೇ 15 ವರ್ಷದವರೆಗೂ ದಶವರ್ಷಾಣಿ ತಾಡೆಯೇತ್ ಅಲ್ಲಿಂದ 5ರಿಂದ 10 15. ಪ್ರಾಪ್ತೇಶು ಷೋಡಶೇ ವರ್ಷ ಪುತ್ರ ಮಿತ್ರ ಸಮಹ 16 ವರ್ಷ ಆದ್ಮೇಲೆ ಫ್ರೆಂಡ್ಸ್ ತರ ಇರೋ. ಸೊ ಹಂಗಾಗಿ ನಮ್ಮ ದಾಂಪತ್ಯದಲ್ಲೇನೆ ಅದು ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡೆಯೇತ್ ಎಲ್ಲವೂ ಆಯ್ತು. ಪ್ರಾಪ್ತೇಶು ಷೋಡಶೇ ವರ್ಷ ಈಗ ಪುತ್ರ ಪುತ್ರಿ. ಈಗ ಫ್ರೆಂಡ್ಸ್ ತರನೇ ನಾವು. ವಿ ಆರ್ ಲೈಕ್ ಮೋರ್ ದನ್ ವಿ ಆರ್ ಫ್ರೆಂಡ್ಸ್ ಅಷ್ಟೇ. ಅಂದ್ರೆ ಒಂಥರ ಫ್ರೆಂಡ್ಸು, ವೆಲ್ ವಿಶರ್ಸ್ ತರ ವಿಲ್ ಸ್ಪೀಕ್. ಅಂದ್ರೆ ಒಳ್ಳೇದ್ ಮಾತಾಡ್ತಿಲ್ಲ. ಇನ್ನ ಅದು ಕರೆಕ್ಟ್ ಆಗಿದೆ. ನೀವ್ ಹೆಂಗ್ ಹೇಳಿದ್ರು ಹಂಗಂಗೆ ನಡ್ಕೊಂಡ್ ಬಂದಿದೆ. ಇನ್ ಮುಂದೆನೂ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಬಟ್ ನೀವ್ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಎಲ್ಲಾ ಕಮೆಂಟ್ಸ್ ಗಳಿಗೆ ಆನ್ಸರ್ ಅಲ್ಲಿ ಸಿಕ್ಬೇಕು. ಖಂಡಿತ. ಇಲ್ಲಿ ಕಮೆಂಟಿಗೆ ಆನ್ಸರ್ ಮಾಡಬಾರ್ದು. ಹೌದು, ಮಾಡಿ ತೋರಿಸ್ಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಇವತ್ತಿನ ವ್ಯಾಲೆಂಟೈನ್ಸ್ ಡೇ ನನಗಂತೂ ಒಂಥರ ಡಿಫ್ರೆಂಟ್ ಆಗಿ ಆಚರಿಸ್ದಂಗೆ ಆಯ್ತು. ಆಯ್ತಾ? ನಿಮ್ಗೆ ಹೊಟ್ಟೆ ತುಂಬಿಸ್ಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಇನ್ನೊಂದ್ ಸ್ವಲ್ಪ ತಿನ್ನಿ. ಸಾಕು. ಇಲ್ಲ ತಿನ್ನಿ ನೀವು. ವಿಶ್ವವಾಣಿ ಟಿವಿ ಸ್ಪೆಷಲ್. ಎಸ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ? ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.